ಎಲ್ಲ ಆತ್ಮೀಯ ಬಂಧುಗಳು, ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಸನತ್ ಕುಮಾರ್ ಅವರ ನೇತೃತ್ವದ ಈ ಕನಕರಾಜ ಚಿತ್ರದ ಹಾಡನ್ನ ಸಂತೋಷದಿಂದ ಲೋಕಾರ್ಪಣೆ ಮಾಡಲು ಬಹಳ ಸಂತೋಷವಾಗ್ತಿದೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ಕತೆ, ಚಿತ್ರಕಥೆ, ಸಂಗೀತ ಪೂರ್ಣವಾಗಿ ಎಲ್ಲ ಅವರದೇ ಚಿಂತನೆ, ಅದನ್ನು ಬಹಳ ಉತ್ತಮವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ರವೀಂದ್ರ ಅವರು ಎಲ್ಲರಿಗೂ ತಂಡಕ್ಕೆ ನಾನು ಶುಭ ಕೋರಿ ಈ ಹಾಡನ್ನ ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಲಾಯರ್ ಪಾತ್ರ ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಫಸ್ಟ್ ಲಾಯರ್ ಆಗಿರ್ತೀನಿ. ಅದಾದ್ಮೇಲೆ ರಾಮಯ್ಯ ಅನ್ನೋ ಒಂದು CM ಪಾತ್ರ ಫ್ಯಾನ್ ಆಗಿರ್ತೀನಿ. ಅವರು ಹೋಗಿರೋ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ನನ್ನ ಚಿಂತನೆಯಲ್ಲಿ ನೆಕ್ಸ್ಟ್ ಪಾಲಿಟಿಕ್ಸ್ಗೂ ಬರ್ತೀನಿ ಸಿನಿಮಾದಲ್ಲಿ. ಸೊ ಅದೇ ತರ ಸಿನಿಮಾ ಕತೆ ಹೋಗುತ್ತೆ. ಸೊ ಇನ್ನು ಜಾಸ್ತಿ ಹೇಳೋದಕ್ಕೆ ನಾನು ಡೈರೆಕ್ಟರ್ ಹೇಳ್ಬೋದು. ಸೊ ದಿಸ್ ಇಸ್ ಅ ಲಿಟಲ್ ಬಿಟ್ ಅಬೌಟ್ ಮೈ ಕ್ಯಾರೆಕ್ಟರ್. ನೆಕ್ಸ್ಟ್ ನಾನು ಪಾಲಿಟಿಕ್ಸ್ ಬರೋದು ಸ್ವಲ್ಪ ಯೋಚನೆ ಮಾಡಬೇಕು. ಅದಾದ್ಮೇಲೆ ನಾನು ಮಾಧುರಿಯಾಗಿ ಅಂತ ಹೇಳ್ಬೋದು, ಆದ್ರೆ ಇವಾಗ ಒಂದ್ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಇದನ್ನ ನೋಡಿ ಫಾಲೋ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಇದರ ದಪ್ಪ ಆಗ್ಬಿಟ್ಟು ಸಣ್ಣ ಮೇಂಟೈನ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಒಳ್ಳೇದಾಗಲಿ. ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಎಲ್ಲ ಮೀಡಿಯಾದವರಿಗೆ, ಪತ್ರಕರ್ತರಿಗೆ ನಮಸ್ಕಾರ. ಮತ್ತು ಇವತ್ತು ಕನಕರಾಜ ಅಭಿಮಾನವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇದು ಒಂದು ವಿಭಿನ್ನವಾದ ಕತೆ. ಇದು ಕಡೆಯವರು ನಾವು ಹೇಳೋದಿಲ್ಲ. ಇದು ಯಂಗ್ಸ್ಟರ್ಸ್ಗೆ ಹೊಸದಾಗಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕತೆ. ಇದು ಒಂದು ಹೇಳಕ್ಕಾಗೋದಿಲ್ಲ, ಅಷ್ಟು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಸುಮಾರು ಸಿನಿಮಾಗಳು ಎಲ್ಲ ಬಂದಿದೆ. ಇದು ವಿಭಿನ್ನವಾದ ಸಿನಿಮಾ. ಈ ಒಂದು ಸಿನಿಮಾ ಕನಕರಾಜ ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಎಲ್ಲರೂ ಮುಂದೆ ಪೀಳಿಗೆಯಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ಈ ದೇಶವನ್ನು ಆಡ್ತಕ್ಕಂಥ ರೀತಿಯಲ್ಲಿ ಏನು ಹಿಂದಿಯಲ್ಲಿ ಆಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಯುವಕರು ಮುಂದೆ ಬಂದು ಆಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಇದರಲ್ಲಿ ಒಂದು ಮೆಸೇಜ್ ಮತ್ತು ಇನ್ನು ಬೇರೆ ಬೇರೆ ಇದೆ. ಇದರಲ್ಲಿ ಹೀರೋ ಅವರು ತಕ್ಕಂಥ ಕತೆ ಬರ್ತೀವಿ. ಇದಂತೂ ಸುಮಾರು ಅಧ್ಯಯನ ಮಾಡಿ ನಮ್ಮ ಅನುಪ್ರೇಮಣ್ಣವರು ಬಹಳ ಚೆನ್ನಾಗಿ ಅದ್ಭುತವಾಗಿ ಕತೆ ಕ್ಲೀನಾಗಿ ಅದ್ಭುತವಾಗಿ ನಮ್ಮ ಡೈರೆಕ್ಷನ್ ಮಾಡಿಸಿದ್ದಾರೆ. ಸಾಂಗ್ ಇನ್ನು 3 ಇದೆ, ಒಂದಲ್ಲ ಇನ್ನು 3 ಇದೆ. ಅದರಲ್ಲಿ ಇನ್ನೆರಡು ಸಾಂಗ್ ಮಾಡಬೇಕು. ಜುಲೈ 1ನೇ ತಾರೀಕು ನಂದು ಹುಟ್ಟಿದಬ್ಬ, ಅವತ್ತೇನು ಮಾಡಬೇಕು ಅಂತಿದ್ದೀನಿ. ಡೈರೆಕ್ಟ್ರು ಅವತ್ತು ಏನನ್ನ ಕೂತ್ಕೊಂಡು ಮಾಡಿ ಅವತ್ತೇ ಲಾಂಚ್ ಮಾಡ್ತೀವಿ. ಇನ್ನೊಂದು ತಿಂಗಳಲ್ಲಿ 10 ಬೇಡ ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ತಾವೆಲ್ಲ ಮೀಡಿಯಾದವರು ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು. ಮತ್ತೆ ನೀವೆಲ್ಲ ಪ್ರೇಕ್ಷಕರಿಗೆ ಯಾರ್ಯಾರಿದ್ದಾರೆ ದಯವಿಟ್ಟು ನೀವೆಲ್ಲ ನಮ್ಮ ಕೈ ಮುಗಿತೀವಿ. ಒಬ್ಬೊಬ್ಬರಿಗೆ ಪ್ರತಿಯೊಂದನ್ನು ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರು ನಮ್ಮ ಸಿನಿಮಾನ ಆಸೆ ಪಟ್ಟು ಇಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದೇವೆ. ಅದ್ಭುತವಾಗಿ ಕ್ಯಾಮ್ರಾಮನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಇದು ತಕ್ಕನಾಗಿ ಸೀನಿಯರ್ಗಳು ಶ್ರೀನಾಥ್ ಅವರು ಇರ್ಬೋದು, ಪದ್ಮಾವಾಸಂತಿ ಅವರು ಇರ್ಬೋದು, ಸುಂದರ್ ರಾಜ್ ಅವರು ಇರ್ಬೋದು, ಯಮುನಾ ಶ್ರೀಜ್ ಇರ್ಬೋದು, ರಾಮಕೃಷ್ಣ ಅವರು ಇರ್ಬೋದು, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸೀನಿಯರ್ ಆರ್ಟಿಸ್ಟ್ಗಳನ್ನ ಈ ಸ್ಪೆಷಲಿ ಸುಮಾರು ವರ್ಷ ಆಗಿತ್ತು. ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ಯಮುನಾ ಇವರು ನಮ್ಮ ಪದ್ಮಾವಾಸಂತಿ ಅವರು, ಇಷ್ಟು 3 ಜನ ಒಂದೇ ಸಿನಿಮಾದಲ್ಲಿ ಮಾಡಿ ಬಹಳ ದಿವಸ ಆಗಿತ್ತು. ಇದರಲ್ಲಿ ನಾವು ಅವ್ರು ತಗೊಂಡ್ಬಂದಿದ್ದೀವಿ. ಎಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ನಿಮ್ಮನ್ನು ಕೋರ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬಾ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ.
ಯಾಕಂದ್ರೆ ನಾನಿವತ್ತು ಫುಲ್ ಟೈಮ್ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಮೆಂಟರ್ ಅಂತಾನೆ ಹೇಳ್ಬೋದು. ಮುಂಚೆಯಿಂದಾನು ನೀನ್ ಈಗ ಮಾಡು ಅಂತ. ನಂತರ ಎಷ್ಟೋ ಜನ ಆಸ್ಪಿರೆಂಟ್ ಸಿಂಗರ್ಸ್ಗೆ ಒಂದು ಮಾರ್ಗದರ್ಶಕರಾಗಿ ಒಳ್ಳೆ ದಾರಿ ತೋರಿಸಿದ್ದಾರೆ. ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಡ್ ಸನತ್ ಕುಮಾರ್ ಸರ್ ಅವ್ರದ್ದು ಸುಮಾರು ಪ್ರಾಜೆಕ್ಟ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಖುಷಿ ಆಯ್ತು ಅವ್ರ ಪ್ರಾಜೆಕ್ಟ್ ಅಂತ ಕೇಳಿ ಇವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ನಿಮ್ಮ ಧ್ವನಿ ಕೊಟ್ಟಂತ ಪ್ರೊಡ್ಯೂಸರ್ ಸನತ್ ಸರ್ ಆಗಿರ್ಬೋದು ಮತ್ತೆ ರವಿ ಸರ್ ಆಗಿರ್ಬೋದು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಇದೊಂದು ಡಿಫ್ರೆಂಟ್ ಕಥೆನೇ ಹೌದು, ನಿಜ. ಈ ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಕಥೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಅನ್ಸುತ್ತೆ. ಮತ್ತೆ ಇದು ಯೂತ್ಸ್ಗೆ ಅಂತಲೇ ಅಲ್ಲ, ಓವರ್ ಆಲ್ ಫ್ಯಾಮಿಲಿ ಸಮೇತ ನೋಡೋ ಅಂತ ಸಿನಿಮಾ. ಸೊ ಟೆಕ್ನಿಕಲ್ ಆಗು ನಾವೊಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಸೊ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ. ದಯವಿಟ್ಟು ನಮ್ಮಂತ ಯೂಸ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಬ್ಯಾನರ್ ಅಲ್ಲಿ ನಂದು 2ನೇ ಚಿತ್ರ ಅನ್ನೋದು ನನಗೆ ತುಂಬಾ ಖುಷಿ. ನನ್ನನ್ನು ಲಾಂಚ್ ಮಾಡಿದಂತ ಇಬ್ರು ಪ್ರೊಡ್ಯೂಸರ್, ಡೈರೆಕ್ಟರ್, ಅವರಿಬ್ಬರ ನೇತೃತ್ವದಲ್ಲೇ ಮತ್ತೊಮ್ಮೆ ಕನಕರಾಜದಲ್ಲಿ ನಾನು ಇದ್ದೀನಿ ಅನ್ನೋದು ತುಂಬಾನೇ ಖುಷಿಯಾಗಿದೆ. ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಬಾಕಿ ಏನಿದೆ ಅದು ಮುಗಿಸಿದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರ್ತೀವಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸಪೋರ್ಟಿಗೆ ಇಲ್ಲಿ ಬಂದಂತಹ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕನಕರಾಜ ಇದು ಇಡೀ ತಂಡ, ಒಂದು ದೊಡ್ಡ ತಂಡನೇ ಕಟ್ಟಿದೀವಿ. ಇದ್ರ ಹಿಂದೆ ಟೆಕ್ನಿಷಿಯನ್ಸ್, ಆರ್ಟಿಸ್ಟು ಎಲ್ಲ ಸಪೋರ್ಟಿಗಿದ್ದಾರೆ. ನಿರ್ಮಾಪಕರು ನನಗೊಂದು 3ನೇ ಸಿನಿಮಾ ಇದು ಕೊಟ್ಟಿರೋದು. ಈ ಕನಕ ಬರಲಿ ಅಂತ ಅವರಿಗೆ, ಈ ಕನಕರಾಜದಿಂದ ಕನಕ ಹರಿಲಿ ಅಂತ ಅವರಿಗೆ ನಾನು ಕೇಳ್ಕೋತೀನಿ. ಯಾಕಂದ್ರೆ ಅವ್ರಿಗೆ ಕನಕ ಹಾರಿದ್ರೆ ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಇನ್ನಷ್ಟು ನಿರ್ದೇಶಕರುಗಳು ಬರ್ತಾರೆ, ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ ಬರ್ತಾರೆ, ಕಲಾವಿದರು ಬರ್ತಾರೆ, ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ. ಆದಷ್ಟು ಬೇಗ ಟ್ರೈಲರು, ಇನ್ನೊಂದು ಸಾಂಗ್ ಅನ್ನ ತರ್ತೀವಿ. ಎಲ್ಲ ವಿಭಿನ್ನವಾಗಿದೆ. ಇನ್ನು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮ ಕೆಲಸವನ್ನ ತೆರೆ ಮೇಲೆ ತೋರಿಸ್ಬೇಕು. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆನೂ ಅದನ್ನ ತರ್ತೀವಿ. ನಿರ್ಮಾಪಕರು, ಸಾಹೇಬರು ಇಬ್ರು ಲೆಫ್ಟ್ ರೈಟ್ 2 ಕಣ್ಗಳಿದ್ದಂಗೆ ಕೂತಿದ್ದಾರೆ, ಬೆನ್ನತ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ತರ್ತೀವಿ, ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೆನ್ ಮೂವಿ ಸ್ಟಾರ್ಟ್ಸ್, ವೆನ್ ಪ್ರೊಡ್ಯೂಸರ್ ನಾಟ್ಸ್ ಹಿಸ್ ಹೆಡ್, ಯಾವಾಗ ನಿರ್ಮಾಪಕ ತಲೆ ಆಡಿಸ್ತಾನೋ ಅಂತ ಆಗ ಸಿನಿಮಾ ಶುರುವಾಗೋದು ಅಂತ ಒಂದು ಮಾತಿದೆ. ನಿರ್ಮಾಪಕ ಸನತ್ ಕುಮಾರ್ ಅವರು ಒಂದು ಸಿನಿಮಾ, ಅದಕ್ಕೊಂದು ಎಲ್ಲ ರೀತಿಯ ಚೌಕಟ್ಟು ಅಂದ್ಕೊಂಡು ನನ್ನನ್ನು ರವೀಂದ್ರ ಅವ್ರನ್ನ ಕರ್ಕೊಂಡು ಬಂದು ಭೇಟಿ ಮಾಡಿದಾಗ ಅವರು ನನಗೆ ಈ ಥರದ್ದೊಂದು ಅವ್ರದ್ದೊಂದು ಫ್ರೇಮ್, ಆ ಫ್ರೇಮಲ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ. ಸರಿ, ನೀವೇ ಕತೆ ಮಾಡಬೇಕು, ಚಿತ್ರಕಥೆ ಎಲ್ಲವೂ ನೀವೇ ಮಾಡಬೇಕು, ಮಾಡಿ ಅಂತ. ಆಗ ನಾನು ಯೋಚನೆ ಮಾಡಬೇಕು, ಸರ್ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಐಡಿಯಾ ಎಲ್ಲ ಚೆನ್ನಾಗಿದೆ, ನನಗೆ ಸ್ವಲ್ಪ ಸಮಯ ಬೇಕು ಅಂತೆ. ಮಾಡಿ ಅಂದರು. ಒಂದು ಸ್ವಲ್ಪ ದಿವಸದ ನಂತರ ಒಂದು ಥಾಟ್, ಭಾಳ ಹಿಂದೆ ಇದ್ದಂಥ ಒಂದು ತಲೆಯಲ್ಲಿ ಇದ್ದಂಥ ಒಂದು ಥಾಟ್, ಯಾರಿಗೆ ಏನು ಅಂತಂದಾಗ ರೇವಣ್ಣ ಅವರ ಮಗ ಅನೂಪ್ ರೇವಣ್ಣ ಅವ್ರು ನಿಂತ್ಕೊಂಡು ಮಾಡಬೇಕು ಎಲ್ಲ ಹೇಳಿದ್ರು. ಸೊ ಅನೂಪ್ ರೇವಣ್ಣ ಅಂದ ತಕ್ಷಣನೇ ಒಂದು ನ್ಯಾಚುರಲ್ ಆಗಿ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತ ಕುಟುಂಬ.
ಸರಿ, ಅದು ಮತ್ತೆ ಅವ್ರು ಹೇಳಿದಂತ ವಿಷಯ ಎಲ್ಲ ಬೇರೆ ತರ ಆ ಪೊಲಿಟಿಕಲ್ ಮೋಟಿವೇಶನ್ ಇದ್ದಂತ ವಿಷಯಗಳು. ಹಂಗಾಗಿ ಒಂದು ಸಣ್ಣ ಒಂದು ಇಂಟ್ರೆಸ್ಟಿಂಗ್ ಆದಂತ ಒಂದು ಥಾಟ್ ಅದು. ಆ ಥಾಟ್ ನ ಬೆಳೆಸ್ತಾ ಬೆಳೆಸ್ತಾ ಅದ್ರ ಸುತ್ತ ಇವತ್ತಿನ ಪರಿಸ್ಥಿತಿ ಏನಂದ್ರೆ, ನಮ್ಗೆ ಯುವಕರು ಬಹುತೇಕ ನಾವು ನೋಡಿರ್ತೀವಿ, ವೋಟ್ ಹಾಕೋದಕ್ಕೆ ಬರೋದ್ರಿಂದ ಹಿಡಿದು ಈಗ ಫೇಸ್ಬುಕ್ ಅಲ್ಲಿ ಇನ್ಸ್ಟಾನಲ್ಲಿ ಲೈಕ್ ಹೊತ್ತವ್ರು ಜಾಸ್ತಿ, ಸಿನಿಮಾ ಬರೋರು ಕಡಿಮೆ ಅಂತಾರಲ್ಲ. ಯಾವುದೋ ಒಂದು ವಿಷಯ ಇದೆ ಅಂದ್ರೆ ಅದಕ್ಕೆ ಲೈಕ್ಗಳು ಎಲ್ಲ ಬರುತ್ತೆ, ಅದೇ ಜನ ಸಿನಿಮಾ ಬರಬೇಕು. ಹಾಗೆ ಸಿನಿಮಾದ ನಮ್ಮ ನ್ಯಾಚುರಲ್ ಆಗಿ ಏನಾಗ್ತಿದೆ, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಎಲ್ಲ. ಆದ್ರೆ ವೋಟ್ ಹಾಕ್ಬೇಕು ಅಂತ ಬಂದಾಗ 50%, 60% ವೋಟ್ ಆಗುತ್ತೆ. ಇದೆಲ್ಲ ವಿಚಾರ ಗಮನದಲ್ಲಿಟ್ಕೊಂಡು ಮಾಡಿರುವಂತ ಒಂದು ಇಂಟ್ರೆಸ್ಟಿಂಗ್, ಇವತ್ತಿನ ಯೂತ್ಗೆ ಇಷ್ಟ ಆಗುವಂತ ಒಂದು ಥಾಟ್. ಇದರ ಜೊತೆ ಒಂದು ಏನು ಅಂತಂದ್ರೆ, ನಾಯಕ ನಟ ತನ್ನದೊಂದು ಗುರಿ ಸಿಎಂ ಅಭಿಮಾನಿ ಅಂತ, ಅವರ ಗುಣಗಳನ್ನ ಅಳವಡಿಸ್ಕೊಂಡು ಬೆಳೆಯುವಂತ ಕ್ಯಾರೆಕ್ಟರ್. ನೀವು ಸಿನಿಮಾ ನೋಡಿದ್ಮೇಲೆ ಇಟ್ ಇಸ್ ಟೂ ಅರ್ಲಿ ಟು ಸೇ ಎವ್ರಿಥಿಂಗ್. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಿಮಿಷ ಅವ್ರ ಪಾತ್ರ ಕೂಡ ಆ ಪೊಲಿಟಿಕಲ್ ಜೊತೆ ಒಂದು ಫ್ಯಾಮಿಲಿ ಡ್ರಾಮಾ, ಪದ್ಮಾವತಿ ಅವರಾಗ್ಬೋದು, ಯಮುನಾ ಮೇಡಮ್ ಆಗ್ಬೋದು, ಹಾಗೆ ನಮ್ಮ ಸುಂದರ್ ರಾಜ್ ಅವರು, ಶ್ರೀನಾಥ್ ಸರ್, ರಾಮಕೃಷ್ಣ ಅವರು ಎಲ್ಲ ಏನು ಒಂಥರ ಇದು ಮಾನಸ ಸರೋವರ ಒನ್ಸ್ ಅಗೇನ್ ಆ ಕಾಂಬಿನೇಷನ್ ಇದ್ದಾರೆ. ರಾಮಕೃಷ್ಣ ಅವರು, ಶ್ರೀನಾಥ್ ಅವರು, ಪದ್ಮವಸಂತ್ ಅವರು, ಮೂವರು ಇದ್ದಾರೆ. ಇದನ್ನೆಲ್ಲ ಈ ಎಲ್ಲ ಕಲಾವಿದರನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಇದೆ ಇದರೊಳಗಡೆ. ಈ ತರದೊಂದು ಸಿನಿಮಾ ನಿರ್ಮಾಪಕರು ಥಾಟ್ ಏನಂದ್ರೆ, ಮೊದಲು ಒಂದು ಸಾಂಗ್ ಬಿಡೋಣ ಅಷ್ಟೇ, ಆಮೇಲೆ ನಿಧಾನವಾಗಿ ಎಲ್ಲ ಮಾಡೋಣ ಅಂತ ಒಂದು ಆರಂಭನೇ ಯಂಗ್ಸ್ಟರ್ಸ್ ಪೊಲಿಟಿಕ್ಸ್ ಬರಬೇಕು ಅನ್ನುವ ಒಂದು ಆಶಯ ಇರುವಂತಹ ಹಾಡಿನಿಂದ ಇದರ ಪ್ರಚಾರ ಆರಂಭ ಆಗಿದೆ. ಸಿನಿಮಾ ಈಗಾಗಲೇ ಮುಗಿದಿದೆ. ಟೆಕ್ನಿಕಲ್ ಕೆಲಸಗಳು ಜೋರು ಬಾಕಿ ಇದೆ. ನಾನು ಮುಗಿದ ಕೂಡಲೇ ನಿಮಗೆ ಸಿನಿಮಾ ಮುಂದೆ ಬರುತ್ತೆ. ಈ ಸಿನಿಮಾಗೆ ನಮ್ಮ ರೇವಣ್ಣ ಸಾಹೇಬ್ರ ಮಾರ್ಗದರ್ಶನ, ಸಿನಿಮಾದ ಏನು ಅಚ್ಚುಕಟ್ಟಾಗಿ ಮಾಡ್ರಪ್ಪ, ನೀವು ಚೆನ್ನಾಗಿ ಮಾಡ್ರಪ್ಪ, ಹಂಗ್ ಮಾಡ್ರಪ್ಪ, ಹಿಂಗ್ ಮಾಡ್ರಪ್ಪ ಅಂತೇಳಿ ಅವರ ಬೆಂತಟ್ತಾ ಇದ್ರು ಸದಾ. ಅದೊಂದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ನಮಗೆ ಸಿನಿಮಾಗೆ. ಹಾಗೆ ಅವ್ರ ಜೊತೆ ವೆಂಕಟೇಶ್ ಅವರು ಇದ್ದಾರೆ, ಅವರು ಬೆನ್ನತ್ತಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನಗೆ ಎಲ್ಲರಿಗೂ ಸರ್ ಬೇಗ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ. ಸೊ ಈ ತರದೊಂದು ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆದಂತ, ಯೂತ್ಫುಲ್ ಆದಂತ ಸಿನಿಮಾ ವಿತ್ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇರುವಂತದ್ದು. ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸಿಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾನೊಂದಷ್ಟು ಗ್ಲಿಮ್ಸ್ ನೋಡಿದೆ. ಅನೂಪ್ ಅವರ ಅವರು ಏನು ಆಗಲೇ ಹೇಳಿದ್ರು, ನಾನು ತಪ್ಪ ಆಗ್ಬಿಟ್ಟಿದ್ದೀನಿ ಅಂತ. ಆದ್ರೆ ನಿಜಕ್ಕೂ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಒಗ್ಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ಪಾತ್ರಗಳನ್ನ ಬರೆಯಬಹುದು. ಅನೂಪ್ ಅವ್ರನ್ನ ಆಗ್ಲಿ, ನಮ್ಮ ನಿಮಿಷವನ್ನಾಗ್ಲಿ ಇಟ್ಕೊಂಡು ಒಳ್ಳೆ ಪಾತ್ರಗಳನ್ನು ಮಾಡಿಸ್ಬೋದು ಅಂತ ಒಂದು ಬಲವಾದ ನಂಬಿಕೆ ಬರುತ್ತೆ ಈ ಸಿನಿಮಾ ಮೂಲಕ. ಅವರಿಗೆ ಶುಭವಾಗಲಿ, ಇಡೀ ಚಿತ್ರತಂಡ ಶುಭವಾಗಲಿ. ನಿರ್ದೇಶಕ ರವೀಂದ್ರ ಬಗ್ಗೆನೂ ಮಾತಾಡಬೇಕು. ರವೀಂದ್ರ ತುಂಬಾ ಒಂದೊಂದು ದೃಶ್ಯನು ಕೇಳಿ ಶೂಟಿಂಗ್ ಮಾಡೋರು ಕೂಡ ಸಹ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಸಣ್ಣ ಬದಲಾವಣೆ ಹಿಂಗ್ ಮಾಡ್ಲಾ ಅಂತೆಲ್ಲ ಕೇಳಿ ಮಾಡೋದು. ಬಹಳ ಸ್ವಾತಂತ್ರ್ಯ ತಗೊಂಡು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿ ಪ್ರೀತಿಯ ಮಗ ಅಂತ ಒಳ್ಳೆ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸ್ ಅಲ್ಲಿ ಅವ್ನಿಗೆ ಏನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಅಥವಾ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಕೊಟ್ಟಿದ್ದಾರೆ.
ತುಂಬಾನೇ ಖುಷಿ ಆಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾನೇ ಖುಷಿ ಆಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂತಹ ನಾಗೇಂದ್ರ ಪ್ರಸಾದ್ ಸಾರ್ಗೂ ತುಂಬಾ ಧನ್ಯವಾದಗಳು. ಅದೊಂದು ವಿಶೇಷ ಹೇಳಿ, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನಂಗೆ ಸಂತೋಷ ಆಗ್ತಿದೆ. ಮೊದಲೇ ಒಂದೆರಡು ಸಿನಿಮಾ ಮಾಡಿದ್ವಿ, ಬಟ್ ತುಂಬಾ ದಿನ ಆಗಿತ್ತು ಈ ತರ ಮತ್ತೆ ಕಾಂಬಿನೇಷನ್ ನಾವು 3 ಜನ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ ಅರ್ಥ ಇಲ್ಲ, ನಿಜವಾಗಿ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ ತಗೊಂಡು ಒಳ್ಳೆ ಪಾತ್ರಗಳಲ್ಲಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ಸನತ್ ಸಾರ್ಗೆ, ರವೀಂದ್ರ ಸಾರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು, ಡೈರೆಕ್ಟರು ಸೇಮ್ ಅದೇ ಒಂದು ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ. ಇನ್ನ ನಮ್ಮ ಟ್ರೈಲರು ಎಲ್ಲ ಮುಂದೆ ತುಂಬಾ ಮಾತಾಡೋದಿದೆ, ಮುಂದೆ ಮಾತಾಡ್ತೀನಿ. ಒಂದು ಮಾತಿದೆ, ಚಾರಿಟಿ ಮಸ್ಟ್ ಬಿಗಿನ್ ಅಟ್ ಹೋಮ್ ಅಂತ. ನೀವು ಏನೇ ಮಾಡಿದ್ರೆ ನಿನ್ನ ಮನೆಯಿಂದ ಪ್ರಾರಂಭ ಮಾಡು. ಅದು ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದು ಕೃತಿ ಜಗತ್ತಿಗೆ ಕೊಡುವಂತ ಕೆಲಸಗಳಾಗಿರ್ಬೋದು. ಆ ಒಂದು ವಿಚಾರದಲ್ಲಿ ನನ್ನ ಆತ್ಮೀಯರಾದ ಎಚ್.ಎಂ. ರೇವಣ್ಣ ಅವರು ರಾಜಕೀಯ ವ್ಯಕ್ತಿಗಳಾಗಿದ್ರು ಕೂಡ ರಾಜಕಾರಣದ ಪಕ್ಕಕ್ಕಿಟ್ಟು ಸಿನಿಮಾ ರಂಗದ ಮೇಲೆ ತೋರಿರುವ ಒಲವನ್ನು ನಾನು ಯಾವತ್ತೂ ಅವರ ಕುಟುಂಬಕ್ಕೆ ಹಾಗೂ ಅವರ ಮಗನ ಬಗ್ಗೆ ನಾನು ಅತ್ಯಂತ ಗೌರವದಿಂದ ನೋಡೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕೇವಲ ಸೋಂಬೇರಿಗಳ ಕೆಲಸ ಅಂತ ಅನ್ಕೊಳ್ಳದೆ, ಸಿನಿಮಾ ಮೂಲಕ, ಸಿನಿಮಾ ಇಸ್ ಕಾಲ್ಡ್ ಎಸ್ ಕಾನ್ಶಿಯನ್ಸ್ ಅಂತ ಕರೀತಾರೆ. ನಮ್ಮ ಮನದಾಳದ ವಿಚಾರಗಳನ್ನ ಸಮಾಜದ ತಿಳುವ ಕೆಲಸವನ್ನ ಮಾಡುವಂತ ಒಂದು ಅದ್ಭುತವಾದ ರಂಗ ಅಂದ್ರೆ ಅದು ಚಿತ್ರರಂಗ. ಹಾಗಾಗಿ ಈ ಒಂದು ಏನು ಕನಕರಾಜ ಅಂತ ಒಂದು ಶೀರ್ಷಿಕೆ ಇಟ್ಟು ಅದರ ಅಡಿಯಲ್ಲಿ ಫ್ಯಾನ್ ಆಫ್ ಸಿಎಂ ಅಂತ, ಬಹುಶಃ ಇದರಲ್ಲಿ ಮುಚ್ಚುಮರೆ ಹೇಳೋದಕ್ಕೆ ಏನೂ ಇಲ್ಲ. ಈ ಪಾತ್ರದಲ್ಲಿ ಅನೂಪ್ ರಾಮಯ್ಯನ ಪಾತ್ರ ಮಾಡಿದ್ರೆ ನಾವು ಸಿದ್ದರಾಮಯ್ಯನ ನೆನೆಸ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಈ ನಾಡು ಕಂಡಂತ, ಈ ನಮ್ಮ ರಾಷ್ಟ್ರ ಕಂಡಂತ ಅತ್ಯಂತ ಗೌರವಾನ್ವಿತ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಎದೆ ತಟ್ಟಿ ಹೇಳಬೇಕು. ಹಾಗಾಗಿ ಇವರ ಇಬ್ಬರ ಒಂದು ಒಡಂಬಡಿಕೆ ಇದೆಯಲ್ಲ, ಎಚ್.ಎಂ. ರೇವಣ್ಣ ಆಗಲಿ ಅಥವಾ ಸಿದ್ದರಾಮಯ್ಯರಾಗಲಿ, ಅದು ಕಾಲಕ್ಕೆ ನಮ್ಮ ರಂಗದಲ್ಲಿ ಅತ್ಯಂತ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಹಾಗಾಗಿ ಮೊದಲನೇ ಸಿನಿಮಾ ಲಕ್ಷ್ಮಣ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ನನ್ನ ಮಗಳು ನಾಯಕಿಯಾಗಿ ಪಾತ್ರದಾನವನ್ನು ಮಾಡಿದ್ರು. ಅವತ್ತೇ ನನಗೆ ಖುಷಿ ಆಗ್ಬಿಡ್ತು. ಮತ್ತೆ 4ನೇ ಸಿನಿಮಾ ನನಗಿದು 6ನೇ ಸಿನಿಮಾವರೆಗೂ ನಾನು ಕಾಯ್ಬೇಕಾಯ್ತು ಇವ್ರ ಜೊತೆ ಒಂದು ಕಾಂಬಿನೇಷನ್ಗೆ. ಅದರಲ್ಲಿ ಅವಳನ್ನ ನಾಯಕಿ ಮಾಡಿದ್ರು, ನನಗೆ ಕ್ರಿಮಿನಲ್ ಲಾಯರ್ ಮಾಡಿಬಿಟ್ರು. ಇರಲಿ ಪರವಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಅದ್ಭುತವಾದ ಒಂದು ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ನನ್ನ ಆತ್ಮೀಯ ಗೆಳೆಯ ರವೀಂದ್ರ. ಇದಕ್ಕೆ ಒಂದು ಒಳ್ಳೆಯ ಪ್ಲಸ್ಗಳು ಮಾಡಬೇಕಾದ್ರೆ ನಮ್ಮ ಚಿತ್ರರಂಗದಲ್ಲಿ ಇವರಿಲ್ಲದ ಕೆಲಸ ಆಗಲ್ಲ ಅನ್ನೋದು ನಮ್ಮ ಆತ್ಮೀಯ ಇದು ಸಾಹಿತ್ಯ ರತ್ನ ಅಂತಾನೆ ಅವ್ರಿಗೆ ಬಿರುದನ್ನ ಬೇರೆ ಕೊಟ್ಟಿದ್ದಾರೆ, ನಾಗೇಂದ್ರ ಪ್ರಸಾದ್. ಎಂತಂತ ಅವ್ರು ಬಂದ ಮೇಲೆ ಇಡೀ ಚಿತ್ರರಂಗದಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡ್ಕೊಂಡು ಅದ್ಭುತವಾದ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಗಾಯಕರುಗಳು. ಮೊನ್ನೆ ಕೂಡ ನಾನು ಯಾವುದೋ ಒಂದು ಗಣೇಶನ ಸಿನಿಮಾ ನೋಡಿದಾಗ ಒಂದು ಒಳ್ಳೆಯ ಹಾಡನ್ನು ಕೇಳಿದ್ದಾರೆ, ಬರ್ತಾ ಇದೆ. ಹೆಚ್ಚು ಜನ ಮಾತಾಡೋಕ್ಕಿದ್ದಾರೆ. ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಸನತ್ ಕುಮಾರ್ ಅವರು ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಿಂದೆ ಒಂದು ಗೋಪಿಲೋಲ ಅಂತ ಸಿನಿಮಾ ಮಾಡಿದಾಗ ಅವ್ರಿಗೆ ಈ ಹಳೆಯ ಆರ್ಟಿಸ್ಟ್ ಅಂದ್ರೆ ಓಲ್ಡ್ ನ್ಯೂಸ್ ಪೇಪರ್ ಅಲ್ಲ, ಅದು ಹಿರಿಯ ಕಲಾವಿದರು ಮನೆಯಲ್ಲಿ ಕೂತ್ಕೋಬಾರ್ದು, ಅವರೆಲ್ಲ ಎಚ್ಚೆತ್ತು ಕೆಲಸ ಮಾಡಬೇಕು ಅಂತ ಹೇಳಿ
ಅದು ಶ್ರೀನಾಥ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು, ಪದ್ಮಾವಸಂತಿ ಆಗಿರ್ಬೋದು, ಸುಂದರರಾಜ್ ಆಗಿರ್ಬೋದು, ಜೋಸೆಮನ್ ಆಗಿರ್ಬೋದು, ದೊಡ್ಡಣ್ಣ ಕರೆದು ಪಾತ್ರ ಕೊಟ್ಟರು. ನಾನು ಗೋಪಿಲಾಲ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ ಅಣ್ಣ ನೀನು ಬಂದೇ ಬರಬೇಕು ಅಂತ ಹೇಳಿ ಸನತ್ ಕುಮಾರ್ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡೆ. ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ಜೋಸೆಮನ್ ಕೂಡ ಜಡ್ಜ್ ಪಾತ್ರನ ಮಾಡ್ತಾ ಇದ್ದೀನಿ. ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಆ ಸಿನಿಮಾ ಮಾಡುವಾಗ ರವೀಂದ್ರ ಕೆಲವು ವಿಚಾರವನ್ನು ಕೇಳ್ತಾ ಇದ್ರು. ಅಣ್ಣ ನೀನು ಸುಮಾರು ಚಿತ್ರಗಳನ್ನು ಮಾಡಿದ್ಯಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ದುಡ್ದಿದೀಯಾ, ನನಗೆ ಈ ಕೋರ್ಟ್ ಸೀನ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದಾಗ ರವೀಂದ್ರನಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಇದ್ರೂ ಕೂಡ ಕ್ಯಾಮ್ರಾ ಹಿಂದೆ ಇಟ್ಕೊಂಡು ಕೆಲಸ ಮಾಡಿದಂತ ನಮ್ಮ ಜೋಸೆಮನ್ ಇದ್ದಕ್ಕಿದ್ದೀನಿ ಒಂದು ದಿವಸ ಇರಲ್ಲ. ಬಹಳ ನೋವಿನ ಸಂಗತಿ. ಇದೇ ಅವರ ಕಡೆ ಸಿನಿಮಾ ಆಗ್ತದೆ. ಬಹುಶಃ ಈ ಸಿನಿಮಾವನ್ನ ಅವ್ರಿಗೆ ನಾವು ಅರ್ಪಣೆ ಮಾಡ್ತೀವಿ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಮೇರು ನಿರ್ದೇಶಕ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಒಂದು ಸಾಹಸದ ಒಂದು ಶೀರ್ಷಿಕೆ ಬರಬೇಕು, ಅವ್ರಿಗೆ ಟೈಟಲ್ ಬರಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಜೋಸೆಮನ್. ಇನ್ನು ಈ ಕನಕ ಅನ್ನೋ ಟೈಟಲ್ ನನಗೆ ತುಂಬಾ ಇಷ್ಟ. ನಮ್ಮ ದೊಡ್ಡಣ್ಣ ಆಲ್ರೆಡಿ ಹೇಳ್ಬಿಟ್ರು, ಕನಕ ಅಂದ್ರೆ ಹಣ, ಚಿನ್ನ ಅಂತ. ಆದ್ರೆ KS ನರಸಿಂಹಸ್ವಾಮಿ ಅವರು ಆ ಕನಕಾಗೆ ಬೇರೆ ಅರ್ಥನೇ ಕೊಟ್ಟುಬಿಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನನ್ನ ಪ್ರಮೋದ್ DOP ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಬೇಕು. ಅವರು ಈ ಸಿನಿಮಾ ಮಾಡೋಕ್ ಮುಂಚೆ ನಮ್ಮ ಚಾರ್ಜ್ ಶೀಟ್ ಅಂತ ನನ್ನ 250ನೇ ಸಿನಿಮಾದ DOPಗೆ ಕೆಲಸ ಮಾಡಿದ್ದಾರೆ. ನನ್ನ ನಿರ್ದೇಶಕ ವೆಂಕಟ್ ಭಾರ್ಗವ್ ನನ್ನ ಎದುರುಗಡೆನೆ ಕೂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅನೇಕ ನನ್ನ ಮಿತ್ರರು, ಚಿತ್ರರಂಗದ ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆ ಅತ್ಯಂತ ಸಂತೋಷದ ವಿಷಯ. ನಾನು ಈ ಒಂದು ಹಾಡನ್ನ ಹಾಡ್ತಾ ಈ ನನ್ನ ಭಾಷಣ ಅಂತ ಹೇಳಲ್ಲ, ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಈ ಒಂದು ಕನಕ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಸಿ ಅಶ್ವಥ್ ಅವರು ಇದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಹೇಳ್ತೀವಿ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ, ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ. ಹೂಗೆನ್ನೆ ಕೊಳದಲ್ಲಿ ಹೊಂಗನ ಸಾಚಳಕ, ಹೂಗೆನ್ನೆ ಕೊಳದಲ್ಲಿ ಹೊಂಗನ ಸಾಚಳಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಯಾಕೆಂದ್ರೆ ಈ ಕನಕರಾಜ ಹೊಂಗನ ಸಹ ಚಳಕವನ್ನ ಮಾಡಬೇಕು, ಗಲ್ಲಾಪೆಟ್ಟಿಗೆ ತುಂಬಬೇಕು. ಅಣ್ಣ ಅಣ್ಣ ಖಂಡಿತ ಆಗತ್ತಣ್ಣ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ. ಅಣ್ಣ ದೊಡ್ಡಣ್ಣ ಹೇಳಿದಾಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ನೀವು ಇಷ್ಟಪಟ್ಟು ನೋಡಬೇಕು. ಅದರಿಂದ ನಿಮ್ಮ ಈ ಚಿತ್ರ ನಿಮ್ಮ ಮಡಿಲೆಲ್ಲ ಹಾಕಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಈ ಸಿನಿಮಾಕ್ಕೆ ಒಂದು ಬೆಂಗಾಲವಾಗಿ ನಿಂತು ನಮ್ಮನ್ನ ಹಾರೈಸಬೇಕು. ನಮಸ್ಕಾರ. ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಇಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಣೆ ನಾನು ಅನ್ಕೊಂಡಿರ್ಲಿಲ್ಲ. ಹಂಗಾಗಿ ಬಂದಿದ್ದೀರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಅವಾಗಲೇ ಅನ್ಕೊಂಡೆ, ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗು ಗೊತ್ತಿರ್ಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮವ್ರು ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಅಂತ ಪ್ರಾಜ್ಞರ ಒಂದು ಇದೀರ ಅಂತ. ನೀವೆಲ್ಲ ಬಂದಿರೋದನ್ನ ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ರು ಏನೋ ಗೊತ್ತಿಲ್ಲ. ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನೇ ಗೆದ್ದೇಗಂತಾನೆ ಅನ್ನೋ ಮಾತನ್ನ ಮಾತ್ರ ಹೇಳುತ್ತಿದ್ದಾರೆ. ಕನಕ ಅನ್ನೋ ಈ ವಿಷಯನೇ ಮನ ಕನಕತ್ತೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಯಾಕೆ ಅಂತಂತಂದ್ರೆ
ನಮ್ಮ ಗುರುಗಳು, ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದ್ರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದನೇ ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್, ಯಾಕೆಂತಂದ್ರೆ ಸೋಲೆ ಅರಿಯದ ಸರದಾರ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದ್ರು. ನಿನ್ನಂತ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವೂ ಇಲ್ಲ ಕಣಪ್ಪ, ಎದ್ದಿದ್ದು ಅನ್ಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದ್ ದಿವಸ ನನ್ನ ಮಗ ಬೈಟು ಕಾಫಿ ಕೊಡಿಸ್ತೀರ, ಅದಕ್ಕೂ ಎಲ್ಲದಕ್ಕೂ ಗೆರೆ ಬೇಕು ನನ್ನ ಮಗಂದು, ಗೊತ್ತಾಯ್ತ್ರ. ಆಮೇಲೆ ಎರಡೇ ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂದ್ರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರ್ಬೇಕು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಳಬೇಕು ಅಂತ. ಹಂಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದೆ. ಶ್ರೀನಾಥಣ್ಣಂಗಿಂತನೂ ಒಳ್ಳೆ ಕಲಾವಿದ. ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ್ ಬಗ್ಗೆ ಏನ್ ಹೇಳೋದು ನನ್ನ ಮಗ ಇವನು. ನನ್ನ 5ನೇ ಪಿಕ್ಚರಲ್ಲಿ ಇವನು ಜಗದೀಶು ತಗೊಂಡೋಗಿ ನಮ್ಮ ಈ ಸಂಜೀವ್ ಅಂದ್ರೆ ಸುದೀಪ್ ಅವ್ರ ಅಪ್ಪ ಹಾಕೊಂಡ್ರಲ್ಲಿ 24 ದಿವಸ ಶೂಟಿಂಗ್ ಗೋವಾದಲ್ಲಿ. ಏನ್ ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ, ಚಡ್ಡಿ ಹಾಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದ್ರೂ ಕುರಿತಾ ಕೂತಿರೋರು. ಏನೇ ನನ್ನ ಮಗನ ಹಿಂಗೂ ತೆಳಗಾಗಕ್ಕೆ ಒದ್ದಾಡ್ಬೇಕಾ ಅಂತ ನಾವೇನಿಲ್ಲ. ನಾನು ಅಂಬರೀಷ ಒಂದೇ ನಕ್ಷತ್ರ ಹೇಳೋದೇ ನಾವು 9 ಗಂಟೆಗೆ. ದೇವರಣ್ಣ ನಿಮ್ಮ ಹತ್ರ ಸುಳ್ಳೆ ಹಾಕೋಣ. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಜೀವನದಲ್ಲಿ ಏನಾದ್ರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವ ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣಬಹುದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನ ಬರೆದ ಮಹಾಗುರು ಅಂತ ಹೇಳ್ತೀನಿ. ಈ ಒಂದೇ ಒಂದು ಅಭಿಪ್ರಾಯಗಳು ಅವ್ರದನ್ನ ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾತ್ರಿ ನೋಡಕ್ ಹೋದಂತ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕಷ್ಟಪಟ್ಟು ಎತ್ತಿಂಚುಗಳಿಗೆ ಪ್ರಯತ್ನ ಪಡ್ತಾ ಇದ್ರು. ನಾವು ಅಲ್ಲೂ ಕಾಲಿನ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೆ ಆಗಲ್ಲ ಅಂದ್ರೆ ಯಾವುದು ಆಗಲ್ಲ ಕಂದ, ಆಗತ್ತೆ ಅಂದ್ರೆ ಎಲ್ಲ ಆಗತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬ ರಾಜ್ಕುಮಾರ್. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರನೂ ಇರಲಿಲ್ಲ. ನಿಮಗೆ ಗೊತ್ತಿಲ್ಲೋ, ನಮ್ಮ 50 ವರ್ಷದ ಚಿತ್ರ ಜೀವನದಲ್ಲಿ ನಾವು ನೋಡಿದ್ದೇನು ಅಂದ್ರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದ್ರೆ ಅವ್ರ ಕ್ಯಾಮ್ರಾ ಏನಾದ್ರು ಹಿಂಗೊಂದ್ಸತಿ ಪ್ಯಾನ್ ಆಗುತ್ತೆ ಅಂದ್ರೆ ಹಿಂಗೊಂದ್ಸತಿ ಹಿಂಗಂತಾರೆ, ಹಿಂಗೊಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತೇ ಇಲ್ಲ ಕಣ್ರಿ. ನನ್ನ ಮಕ್ಕಳಾಳೆ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿಲಿ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಹೊತ್ತಿನ ಕಥೆಯೊಳಗೆ ನಾವು ಪಾಠ ಮಾಡೋದು. ಅವಾಗ ಏನಾಯ್ತು ಅಂತಂದ್ರೆ, ರಾತ್ರಿ 2 ಗಂಟೆ ಆದ್ರೂ ಸಹಿತ ಹೊನ್ನಾವರದಲ್ಲಿ ಜನ ಬರ್ತಾನೆ ಇದ್ರು. ಶಂಕರ್ನ ಬೈದು ಎಲ್ಲಾರನ್ನೂ ಕಳಿಸ್ತಾ ಇದ್ದೆ. ಇಲ್ಲ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಅವ್ರು 3:30-4 ಗಂಟೆಗೆ ಯೋಗಾಸನಕ್ಕೆ ಬರ್ತಾರೆ. ಬೇಡ ಹೋಗಿ ಅಂದ್ರು ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನ ಗಳಿಸಿದ್ರು. ನನಗೇನಾದ್ರು ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ ನಿನ್ಗೆ, ಬೆಳಿಗ್ಗೆ 7 ಗಂಟೆಗೆ ಇರ್ಬೇಕು, ಅಣ್ಣೆ ಆಗಿರ್ತಾರೆ, ನಿನ್ಗೆ ಗೊತ್ತಿದೆಯಲ್ವ? ಬರ್ತೀನಿ ಮೇಡಮ್, ಈಗ 2 ಗಂಟೆನೆ ಮಲಗ್ತಾರೆ. 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆ ಬರೋದಿರಲಿ ಶಂಕರ ಅಂದೆ. ಆದರೆ ಸತ್ಯವಾಗಿ ನಡೆದಿದ್ದು ಏನು ವಿಷಯ ಅಂತಂದ್ರೆ, ನನ್ನ ರೂಮಲ್ಲಿ ಒಂದು ಸೋಫಾ ಮೇಲೆ ಮನೆ ಕಂಡಿದ್ದ ಒಬ್ಬ ಶಂಕರ್ನಾಗ ಒಬ್ಬ ನಿರ್ದೇಶಕ ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಉದಾಹರಣೆ. ಅವನೊಂದು ಈ ಜೀನ್ ಪ್ಯಾಂಟು, ಒಂದು ಶರ್ಟು, ಬೆಳಿಗ್ಗೆ ಇದ್ದ ಕ್ಲೀನಾಗಿ ಬ್ರಷ್ ಮಾಡ್ದ, ಮಗ ತೊಳ್ಕೊಂಡ, 5 ಗಂಟೆಗೆ ನನ್ನ ಎಬ್ಬಿಸ್ದ, ಬೈದ ಎಲ್ಲ ಆಯ್ತು. ನಾವು ಹೋದ್ವಿ. ಕ್ಯಾಮರಾಮನ್ನು ಗೌರಿಶಂಕರ್ ಅಂತ, ಯಾಕೆಂದ್ರೆ ನಮ್ಮ ಕ್ಯಾಮರಾಮನ್ ನೋಡಿ ನಾನು ಹೇಳಿದೆ, ಇದು ಯಾರು ಕ್ಯಾಮರಾಮನ್ ಅಂತ. ನಿಮ್ಮ ಕ್ಯಾಮರಾ ವರ್ಕು ಸತ್ಯವಾಗ್ಲೂ ಚೆನ್ನಾಗಿದೆ, ಸ್ವಲ್ಪ ಲುಕ್ ಸಸ್ಟೈನ್ ಆಗ್ಬೇಕು. ಲುಕ್ ಸಸ್ಟೈನ್ ಆಗ್ತಾನೆ ಇದ್ರೆ ಕ್ಯಾರೆಕ್ಟರ್ ಮನಸ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನ ನೀವಿಬ್ರು ತಿಳ್ಕೊಬೇಕಾಯ್ತು. ಹಂಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣ ಲೊಕೇಶನ್ಗೆ ಹೋದ್ವಿ. ನಾನು ಹೇಳಿದೆ ಶಂಕರ್ನಾಗೆ,
ಇಲ್ಲಿಗೆ ಯಾವ ದೆವ್ವನೂ ಬಂದಿರಲ್ಲ, ಈ ಜಾಗ ಕರ್ಕೊಂಬಂದಿದ ಅಂತ ಬಾಯಿಗೆ ಬಂದಂಗೆ ಬೈದು ಹೋದ್ವಿ. ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮ್ಖಾನ ಕಾಣಿಸೋದು. ಇಷ್ಟೊತ್ತಿಗೆ ಯಾವನು ಜಮ್ಖಾನ ಹಾಸೋನಲ್ಲಪ್ಪ ಅಂತ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊಂತ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂದ್ರೆ ಸಮಯ ಪ್ರಜ್ಞೆ ಹಂಗಿತ್ತು. ಯಾಕೆ ಅಂತಂದ್ರೆ ಒಬ್ಬ ನಿರ್ಮಾಪಕ ಗೆದ್ರೆ ಚಿತ್ರ ಗೆಲ್ಲುತ್ತೆ. ನಿರ್ಮಾಪಕ ಅಂದ್ರೆ ಯಾರು ಅಂತ ತಿಳ್ಕೋಬೇಕು. ಅನ್ನದಾತ. ಅವನೊಬ್ಬ ಸುಖವಾಗಿದ್ರೆ 10 ಜನ ಅಲ್ಲ, 100 ಜನ ತಂತ್ರಜ್ಞರು, 100 ಜನ ಕಲಾವಿದರ ಕುಟುಂಬ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ. ಅದಕ್ಕೇನೆ ವೇಮನ ಅವರಿಗೆ ಒಂದು ಒಳ್ಳೆ ಮಾತಾಡ, ಅನ್ನಂ ಪೆಟ್ಟಿನ ವಾಡು ತಂಡ್ರಿ ಅವತಾಡು ಅಂತ. ಭಾಷೆಯನ್ನ ಕತ್ಕೊಳ್ಳೋದಕ್ಕೆ ಜ್ಞಾನ ಯಾರಪ್ಪನ ಸೊತ್ತಲ್ಲ. ರಾಜ್ಕುಮಾರ್ ಬಗ್ಗೆ ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ಅಹಂಕಾರ ಪಡಬೇಡಕ್ಕಂದ. ಯಾವುದರಿಂದನೂ ನೀನು ಹೋಗ್ಬೇಡ. ಕೀರ್ತಿಯಿಂದ, ದುಡ್ಡಿನಿಂದ, ಪದವಿಯಿಂದ, ಪ್ರತಿಷ್ಠೆಯಿಂದ ಹೋಗ್ಬೇಡ. ಆಮೇಲೆ ನಡೆಯ ಅಂತ ಕೇಳಿದ್ರೆ ನಾವೆಲ್ಲ ವಿಲನ್ ಗ್ರೂಪ್ನಲ್ಲಿ ಕೂತ್ಕೊಂಡು ಕತೆ ಕೇಳ್ತಿದ್ವಿ ಅವ್ರ ಹತ್ರ. ಅವ್ರು ಹೇಳೋರು, ಏನಿಲ್ಲ, ನಿನ್ನ ಕೆಲಸನೇ ನೀನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ನಿನ್ನೆರಡನ್ನೇ ನೀನು ಹಿಡಿಯಕ್ಕೆ ಹೋದ್ರೆ ಸಿಗತಕ್ಕಂಥ ಸಿಕ್ಕಲ್ಲ. ಮೂರ್ಖತನ ಅದು, ವೃಥಾಶ್ರಮ. ನಿನ್ನ ಪಾಡು ನೀನು ಹೋಗ್ತಾ ಇರು. ಆ ನೆರಳು ನಿನ್ನ ಹಿಂದೆ ಬರುತ್ತೋ ಹಂಗೆ ಕೀರ್ತಿ, ಪ್ರತಿಷ್ಠೆ, ದುಡ್ಡು, ಎಲ್ಲ ನಿನ್ನ ಹಿಂದೆ ಬರುತ್ತೆ ಅಂತ ಹೇಳ್ಕೊಟ್ಟು ಮಹಾನುಭಾವ ಯಾವ್ದಿದ್ರೆ ಒಬ್ಬ ರಾಜ್ಕುಮಾರ್. ಯಾಕೆಂದ್ರೆ ರಾಜ್ಕುಮಾರ್ ಭವನದಲ್ಲಿ ನಾವಿದ್ದೀವಿ, ಅಂಬರೀಷ್ ಆಡಿಟೋರಿಯಂ ಅಲ್ಲಿ ಇದ್ದೀವಿ. ಯಾಕೆಂದ್ರೆ ಇವತ್ತಿನ ಈ ಉಸ್ತುವಾರಿ ಇದೆಯಲ್ಲ, ಇದನ್ನಾಗಬೇಕಾದ್ರೆ ಸನತ್ ಕುಮಾರ್ ಅವರು 13ನೇ ತಾರೀಕು ಹೋದ್ರು. ನಾವು ಈ ಕಾರ್ಪೆಟ್ ಅನ್ನ ಚೇಂಜ್ ಮಾಡಿಸ್ಬೇಕಾಗಿತ್ತು. ಇದನ್ನು ಬಿಚ್ಚಿಸಿದ್ರೆ 8 ದಿವಸ ಬೇಕು ಅನ್ನೋದಕ್ಕೆ ನಾವು ಬಿಚ್ಚಕ್ಕೆ ಒಪ್ಪಲಿಲ್ಲ. ಈ ಕಾರ್ಯಕ್ರಮ ಮುಗಿಲಿ ಅಂತ ಮಾಡಿದ್ವಿ. ಇನ್ನೊಂದು ವಿಷ್ಣು ಜೊತೆಲಿ ಟ್ರಾವೆಲ್ ಮಾಡಿರೋಷ್ಟು ನನ್ನಷ್ಟು ಬೇರೆ ಇನ್ನೊಬ್ಬ ನಟ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಹೆಂಗೆ ಅಂತಂದ್ರೆ 300-400 ಕಿಲೋಮೀಟರ್ ಹೋಗ್ಬೇಕಾದ್ರೆ ದೊಡ್ಡ ಮಾತಿಲ್ಲ, ಬರೀ ಕೇಳಿಸ್ಕೋಬೇಕಷ್ಟೇ. ದಾಸವಾಣಿನ ಹಾಕೋರು ಎಷ್ಟು ಚೆನ್ನಾಗಿರೋದು ಅಂತಂದ್ರೆ 3.5 ಗಂಟೆ ನಾವು ಪ್ರಯಾಣ ಮಾಡಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ. 300 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಯಾರ ತಂಟೆಗೂ ಹೋಗ್ತಾನೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ದ ಪ್ರಾಣಿ ಯಾವ್ದಾದ್ರು ಇದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಂಕರ್ನಾಗ ಅಷ್ಟೇ ನಾನು ಮಾತಾಡಿದ್ದ. ಏಕೆಂದ್ರೆ ಇವ್ರಿಗೂ ಆತ್ಮೀಯನೇ. ನನಗೆ ದಿವಸಕ್ಕೆ 24 ಗಂಟೆ ಸಾಕಾಗಲ್ಲ ಕೊಡೋ ದೊಡ್ಡ ದೇವರು 48 ಗಂಟೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದ್ರೆ ಯಾವಾಗ ನೋಡಿದ್ರು ಕ್ರಿಯಾಶೀಲ ಅವನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಬ್ಬರು ವಿಷಯ ಹೇಳ್ಬೇಕು ಅಂತಂದ್ರೆ ಒಬ್ಬ ಅಂಬರೀಷ ಮಾತಾಡಿದ್ರೆ ಗುಂಡಿದ್ದಂಗಿರೋದು, ಆದ್ರೆ ಮನಸ್ಸಿದೆಯಲ್ಲ ಬೆಣ್ಣೆ ಅವನು. ಯಾಕೆ ಅಂತಂದ್ರೆ ಯಾರಿಗಾದ್ರೂ ಅತ್ಯಂತ ಗೌರವ ಕೊಟ್ಟು ಮಾತಾಡದ ಅಂತಂದ್ರೆ ಅವನ ಮೇಲೆ ತುಂಬಾ ಬೇಜಾರಾಗಿದೆ ಅಂತ. ಇಲ್ಲಿವರೆಗೂ ಏಕವಚನದಲ್ಲಿ ಕರೆಯುವಂತ ಸ್ನೇಹಿತ ಯಾರಾದ್ರೂ ಇದ್ರೆ ಅದು ಒಬ್ಬ ಡಾಕ್ಟರ್ ಅಂಬರೀಷ್. ಅಂಬರೀಷ್ ಏನಾದ್ರು ಇರ್ಲಿಲ್ಲ ಅಂದ್ರೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನ ಇಲ್ಲಿಗೊಂದು ಇಟ್ಟಿಗೆ ಇಡಕ್ಕಾಗ್ತಾ ಇರ್ಲಿಲ್ಲ. ಇದು ದೇವ್ರ ಮೇಲಾಣೆ, ನನ್ನ ಕಲಾದೇವಿ ಮೇಲಾಣೆ. ಅಂಬರೀಷ್ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಈಗ ನಾವೇನ್ ಕೂತಿದ್ವಿ ಇದಕ್ಕೆ ಒಂದು ಇಟ್ಟಿಗೆ ಇಡಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಪುಣ್ಯಾತ್ಮ ಚೆನ್ನಾಗಿರ್ಲಿ ಅನ್ನೋದೇ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಸಿನಿಮಾ ನಟರಾದಾಗ ಬಹಳ ಕಷ್ಟ ಆಯ್ತು. ನಮ್ಮ ಗುರುಗಳು ಒಡೆದು ಬುದ್ಧಿ ಹೇಳೋರು ನಮ್ಗೆ. ಅವ್ರು ಹೊಡೆದಿದ್ರಿಂದ ನಮ್ಗೆ ಎಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಆಯ್ತು. ಯಾಕೆಂದ್ರೆ ಯಾರು ಒಡೆದೇಳ್ತಾನೇನೋ ಬೈದೇಳ್ತಾನೋ ಅವನು ಬದುಕಕ್ಕೆ ಹೇಳ್ತಾನೆ ಅನ್ನೋದನ್ನ ಅರ್ಥಕೊಬಿಟ್ರೆ ಅಲ್ಲಿ ವಿವಾದನೇ ಇರಲ್ಲ. ಯಾಕೆಂದ್ರೆ ನಾವು ಬೆಳಿಗ್ಗೆ ಇದ್ದ ತಕ್ಷಣ ಮಡ್ರಾಸಲ್ಲಿ ಇದ್ರೆ 5:15 ಗಂಟೆಗೆ ಬಂದು ಎಬ್ಬರಿಸೋರು. ಆರ್ಸ್ ಗ್ಯಾಲಪ್ ಬರೋರ್ಗು ಓಡಿಸ್ಬೇಕಾಗಿತ್ತು. ನಿಮ್ಗೆ ಹೆಂಗ್ ಹೇಳೋದು, ಕೆಲವು ಸತಿ ಅವ್ರನ್ನೇನಾದ್ರು ಆರ್ಟ್ಸ್ ರೈಡರ್ಸ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಅವ್ರಿಗೆ ತೀರ್ಥ ಪ್ರಸಾದಗಳನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಕೆಟ್ಟ ಕುದುರೆ ಕೊಟ್ಬಿಡೋರು. ಆ ಕೆಟ್ಟ ಕುದುರೆ ಹೆಂಗೆಲ್ಲ ಓಡಿ ಈ ಉದ್ದಕ್ಕೆ ಅವಾಗ ಈ ಮಾವಿನ ಮರಗಳು ಕೊಂಬೆಗಳಿಗೆ ಬಂದಿರೋದಲ್ಲ ಅಲ್ಲಿಗೆ ಹೋಗ್ಬಿಡೋದು, ಒಡ್ಕೊಂಡು ಸತ್ತು ಬಿಡ್ಬೇಕಂಗೆ. ಅಷ್ಟು ಕಷ್ಟ ಆಯ್ತು. ಆಮೇಲೆ ಡಾನ್ಸ್ಗೆ ಹೋಗ್ಬೇಕಾಗಿತ್ತು. 9 ಗಂಟೆ ಕಾಲ್ ಶೀಟ್ ಇದ್ರೆ ಬೆಳಿಗ್ಗೆ 5:15 ಗಂಟೆಗೆ ಇದ್ರೆ ಡಾನ್ಸ್ಗೆ ಹೋಗ್ಬೇಕು, ಮತ್ತೆ ಫೈಟಿಂಗಿಗೆ ಹೋಗ್ಬೇಕು, ಅವೆಲ್ಲ ಮಾಡಬೇಕಾಗಿತ್ತು. ನಾನು ನಮ್ಮ ಹೀರೋಗೆ ಹೇಳ್ತಾ ಇದ್ದೀನಿ, ನೀನ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಹಂಕಾರ ಪಡಬೇಡಪ್ಪ. ಒಬ್ಬ ರಾಜ್ಕುಮಾರ್ನ ತಲೆಯಲ್ಲಿ ಇಟ್ಕೋ, ಅವಾಗ ಸತ್ಯವನ್ನು ನೀನು ಬೆಳಕು ಕಾಣ್ತೀಯ, ನಿನ್ನ ಗುರಿ ಮುಟ್ತೀಯ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನಾದ್ರೂ
ಈ ಎಲ್ಲ ಕಲಾವಿದರನ್ನ, ಏಕೆಂದ್ರೆ ಕಲಾವಿದರಾಗೋದು ಸ್ವಲ್ಪ ಇದಲ್ಲ. ನಮ್ಮ ಆಗಸ್ಟಿಂದ ನಮ್ಮ ಕೃಷ್ಣೇಗೌಡರು ಮಾತಾಡಿದ್ರು, ರೇವಣ್ಣವ್ರು ಕೂತವ್ರೆ, ನಮ್ಮ ಸಿದ್ದರಾಮಣ್ಣ ಅವ್ರ ಕೈಲಿ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು. ಅಂಬರೀಷ್ ಹೆಸರಲ್ಲಿ ಆರ್ಟ್ ಅಂಡ್ ಕಲ್ಚರ್ ಅಂಡ್ ಸಿನೆ ಆಕ್ಟಿಂಗ್ ಅಕಾಡೆಮಿನ ನಾವು ಓಪನ್ ಮಾಡ್ತಾ ಇದೀವಿ. ಅದರ ದಿಶೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 3 ವರ್ಷದ ಕೋರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಕ ಎಡಿಟಿಂಗ್ ಇಂದ ಹಿಡಿದು, ಸೀವಿಂಗ್ ಇಂದ ಹಿಡಿದು, ಪ್ರತಿಯೊಂದು ಮಿಕ್ಸಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅವನು 2ನೇ ವರ್ಷದಷ್ಟೊತ್ತಿಗೆ ಅವನು ಪಕ್ಕ ತರೋಬೇಕು. 3 ವರ್ಷ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಕಡಿಮೆ ಅಂದ್ರೆ 25 ಜನಕ್ಕೆ ಅನ್ನ ಹಾಕುವಂತ ಯೋಗ್ಯತೆ ಬರಬೇಕು ಅವನಿಗೆ. ಒಂದು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಿಂತ ಯಾವುದೇ ರೀತಿಲಿ ಕಡಿಮೆ ಅಂದಂಗೆ ನಾವು ಇದನ್ನು ಮಾಡ್ತಾ ಇದೀವಿ. ದಯವಿಟ್ಟು ರೇವಣ್ಣವ್ರಿಗೆ ನಾವು ಏನ್ ಕೈ ಮುಗಿದು ಕೇಳ್ತೀವಿ ಅಂದ್ರೆ, ಸ್ವಾಮಿ ನಿಮ್ಗೆ ಏನಾದ್ರೂ ನಮ್ಗೆ ಡೊನೇಷನ್ ಕೊಡ್ಬೇಕು ಅಂತ ನನ್ಗಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಯಾವುದೋ ಮೂಲೆ ಬಿದ್ದಿದೆ ಮಿಕ್ಸರ್ ಕ್ಯಾಮ್ರಾ. ಯಾಕಂದ್ರೆ ಕೆಲವರು ಮಿಕ್ಸರ್ ಕ್ಯಾಮ್ರಾ ನೋಡೇ ಇಲ್ಲ. ಮಿಕ್ಸರ್ ಕ್ಯಾಮ್ರಾ ಬರ್ತಾ ಇದ್ದಿದ್ದು 1000 ಅಡಿ ಮ್ಯಾಗ್ಝೈನ್, 1000 ಅಡಿ ಮ್ಯಾಗ್ಝೈನ್ ಇಂದು ನಾವು ಹುಡುಗರಿಗೆ ಪಾಠ ಮಾಡಕ್ ಬೇಕು. ಅಲ್ಲಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳಾಗುತ್ತೆ. ನೀವು ಕೊಟ್ರೆ ನಮ್ಮ ರೇವಣ್ಣವ್ರು ಕೊಡಿಸಿದ್ರು ಕಣಪ್ಪ, ಕನಕರಾಜ ಪ್ರೊಡ್ಯೂಸರು, ಹೀರೋ ತಂದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ದಯವಿಟ್ಟು ಅದನ್ನ ಕೊಡಿಸ್ಕೊಡಿ. ನಿಮ್ಮ ಹೆಸರಾಗಿ ಅದನ್ನ ಯಾವ ಪುಣ್ಯಾತ್ಮ ಕೊಟ್ಟು ಶೋಕೇಸ್ ಅಲ್ಲಿಟ್ಟು ಮಕ್ಕಳಿಗೆ ಪಾಠ ಮಾಡಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಷಯನ ನಿಮಗೆ ತಿಳಿಸ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಕೆಂದ್ರೆ ಕೆಳಗಡೆ ಕಾಫಿ ತಿಂಡಿ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಆಸ್ವಾದಿಸಬೇಕು. ಇವತ್ತಿನ ನಾಯಕ ನಟರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನೀವು ಏನ್ ಬೇಕಾದ್ರೆ ತಿನ್ನಿ, ಏನ್ ಬೇಕಾದ್ರೆ ಮಾಡಿ, ಆದರೆ ನಿಮ್ಮ ದೇಹದಾಟಿದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಯಾವತ್ತೂ ಹೀರೋ ಆಗಬೇಕು ಅಂತ ನಮ್ಮ ತಾಯಿಯೇ ಆಸೆ ಪಟ್ಟೇ ಇಲ್ಲ. ಯಾಕೆಂದ್ರೆ ನನ್ಗೆ ಇಂಪಾರ್ಟೆಂಟೇ ಫುಲ್ ಮಿಕ್ಸ್. ಯಾಕೆಂದ್ರೆ 165 kg ಇದೆ. ಈಗ ನಮ್ಮ ಫೋಟೋಗ್ರಾಫರು ನಮ್ಮ ಆತ್ಮೀಯ ಕೇಳಿದ ಎಷ್ಟು kg ಕಮ್ಮಿ ಆಗಿದೆಯಾ ಅಂತ. ನಾನು ಹೇಳಿದೆ, ಯಾಕೆ ಹೇಳ್ತೀನಿ ಬಿಡು, ಲೆಕ್ಕ ಇಟ್ಟರೆ ದುಃಖ. ನಾನು 47 kg ಕಮ್ಮಿ ಆಗಿದ್ದೀನಿ ಅಂತ. ಯಾಕೆಂದ್ರೆ ಸಾಯ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಆದಾಗ ಈ ಕೆಳಗಾದ್ರೆ ಏನ್ ಮಾಡೋದು. ಸಿನಿಮಾದಲ್ಲಿ ದಪ್ಪ ಇರೋರಿಗೆಲ್ಲ ದೊಡ್ಡ ತಿಳಿಸಿಟ್ರು. ಅದಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಕಾರಣ. ಕೊನೆಯವರೆಗೂ ನಮ್ಮ ಮೇಲೆ ಇದೇ ಅಭಿಮಾನ ಇರಲಿ ಅಂತ ನಾನು ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ನೀವು ಮಾಧ್ಯಮದ ಮಿತ್ರರಿದ್ರಲ್ಲ, ನಿಮಗೆ ನಾನು ಹೇಳಿಲ್ಲ ಕಣಪ್ಪ, ಆಮೇಲೆ ನಮ್ಮ ಬಗ್ಗೆ ಏನಾದ್ರು ಕೆಟ್ಟ ತೋರಿಸ್ಬಿಟ್ಟಿರ. ಯಾಕೆಂದ್ರೆ ಒಂದು ಮಂಗನ್ನ ಮನ್ಮತ ಮಾಡೋ ಶಕ್ತಿ ಇರೋದು ನಿಮ್ ಕೈಲಿ ಕಡ್ರೆಯ. ಇವತ್ತೇನಾದ್ರೂ ಮಾಯನ್ ಮರಾಠಿ ಅಂತ ಒಂದು ಸಿನಿಮಾ ಬರೋದು, ಅದಿದ್ರೆ ನೀವೇನು ಬೇರೆ ಇನ್ಯಾರಿಲ್ಲ ಮಾಯನ್ ಮರಾಠಿಗಳು. ಹಂಗಾಗಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳಿರ್ಲಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ನಿಮ್ಗೆಲ್ಲ ವಯಸ್ಸಾದವರೆಲ್ಲ ಪುಣ್ಯಾತ್ಮರು ಕೂತವ್ರು ಹೇಳ್ತಿದ್ದೀನಿ. ಜಗತ್ತಲ್ಲಿ ಆಡೋದಕ್ಕೆ ಲಕ್ಷಾಂತರ ಭಾಷೆ ಇದೆ, ಸಾವಿರಾರು ಭಾಷೆ ಇದೆ. ಆದ್ರೆ ಸರ್ವಶ್ರೇಷ್ಠ ವಿದ್ವಾಂಸರೆಲ್ಲ ಕಂಡುಹಿಡಿದಿರೋದು 3 ಶ್ರೇಷ್ಠವಾದ ಭಾಷೆ. ನನ್ನ ತಾಯಿ ಮೇಲಾಣೆ 3 ಭಾಷೆ, ಅದರಲ್ಲಿ ಕನ್ನಡದ ಒಂದು ಅನ್ನೋದನ್ನ ಮರೆಯಬೇಡಿ. ಯಾಕೆಂದ್ರೆ ಕನ್ನಡ ಇದೆಯಲ್ಲ, ಅದಕ್ಕಿರುವಂತ ಒಂದು ಯೋಗ್ಯತೆ, ಗತ್ತು, ಗಮ್ಮತ್ತು ಬೇರೆ ಯಾರಿಲ್ಲ. ಆಂಗ್ಲರ ಆಡಳಿತದಲ್ಲಿ ಕನ್ನಡ ಏನಿತ್ತು ಅಂದ್ರೆ ಸುಭದ್ರವಾಗಿತ್ತು. ಯಾವುದೇ ಆಂಗ್ಲ ಅಧಿಕಾರಿನ ನೀವು ಮಾತಾಡ್ಸಿದ್ರೆ, ಅಯ್ಯ ನೀನು ಕನ್ನಡದಲ್ಲಿ ಮಾತಾಡಯ್ಯ ಅಂತ ಹೇಳ್ತಾ ಇದ್ರು. ಇದು ಸತ್ಯ. ಹೈಕೋರ್ಟ್ ಅಲ್ಲಿ ಫಸ್ಟ್ ವಾದ ವಿವಾದ ಮಾಡ್ತಾ ಇದ್ದದನ್ನ, ಇಂಗ್ಲಿಷಲ್ಲಿ ಮಾಡ್ತಾ ಇದ್ದದನ್ನ ಕನ್ನಡದಲ್ಲೇ ಮಾಡಬೇಕು ಅಂತ ಕನ್ನಡಕ್ಕೋಸ್ಕರ ಹೋರಾಟನು ಒಬ್ಬ ಹಡ್ಸನ್ ಸರ್ಕಲ್ ಇದೆ ಇವತ್ತು, ಗೊತ್ತಾಯ್ತಾ? ಕನ್ನಡದಲ್ಲೇನೆ ಶಾಲೆಗಳನ್ನ ತಮ್ಮ ಜೋಬಿಂದ ದುಡ್ಡಾಗಿ ನಡೆಸಂತವ್ರು ಇದ್ದಾರೆ. ಕಬ್ಬನಿದ್ದಾನೆ. ನಿಮ್ಗೆ ಹೆಂಗ್ ಹೇಳೋದು, ಗುರುರಾಯರು ಸತ್ತ ಮೇಲೂ ಸಹಿತ 180 ವರ್ಷ ಆದ್ಮೇಲೆ ನೋಡಿದಂತ ಆಂಗ್ಲ ಅಧಿಕಾರಿ ಮನ್ರೋ, ವಿಲಿಯಮ್ಸ್ ಮನ್ರೋ. ನಿಮ್ಗೆ ಹೆಂಗ್ ಹೇಳೋದು, ನೀವೆಲ್ಲ ನಂಬಲ್ಲ. ಅದಕ್ಕೋಸ್ಕರನೇ ಕನ್ನಡಕ್ಕಿಂತ ಶ್ರೇಷ್ಠವಾದ ಭಾಷೆ ಇನ್ನೊಂದು ಇಲ್ಲ. ದಯವಿಟ್ಟು, ಯಾಕೆಂದ್ರೆ ಅಲ್ಪ ಪ್ರಾಣ ಆಗಿರ್ಬೋದು, ಮಹಾಪ್ರಾಣ ಆಗಿರ್ಬೋದು, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಮಾತ್ರ ದೇವರನ್ನೇ ಕನ್ನಡ. ಯಾಕೆಂದ್ರೆ ಅವಳು ಓದಿರ್ಲಿಲ್ಲ, ಆದ್ರೆ ಜ್ಞಾನದಲ್ಲಿ ಯಾರು ಏನು ಕಡಿಮೆ ಇರಲಿಲ್ಲ. ನೋಡು ಮಗನೇ, ಆಕಾಶದಲ್ಲಿ ಚಂದ್ರಮ್ಮನ ನೋಡ್ಕಂದ, ಚಂದ್ರಮ್ಮನ ನೋಡು ಅಂತ ಹೇಳ್ಕೊಟ್ಲೆ ಅಮ್ಮ. ಯು ಸೀನ್ ಮೂನ್ ಮೈ ಸನ್, ಯು ಸೀನ್ ಮೂನ್ ಅಂತ ನಮ್ಮಮ್ಮ ದೇವರನ್ನೇ ಇರಲಿಲ್ಲ. ಇವತ್ತಿನ ಅಮ್ಮಂದಿರು ನೋಡ್ತಾ ಇದ್ದೀನಿ ನಾನು. ನಮ್ಮ ಅಮ್ಮಂದಿರ ಬೀದಿಲೆಲ್ಲ ಮಾತಾಡ್ಕೊಂಡು ಹೋಗ್ತೀರಾ,
ತರಕಾರಿ ತಗೋಬೇಕಾದ್ರು ಮಾತಾಡ್ತೀರಾ, ರೋಡ್ ಕ್ರಾಸ್ ಮಾಡ್ಬೇಕಾದ್ರು ಮಾತಾಡ್ತೀರಾ. ಬೇಡ ಕಟ್ರವ, ಯಾಕೆಂದ್ರೆ ನೀವು ಕಲಿಸೋ ಸಂಸ್ಕಾರನೇ ಇವತ್ತೇನಾದ್ರು ನಮ್ಮಮ್ಮ ನಮ್ಮಪ್ಪ ಕಲಿಸ್ಬೇರೋ ಸಂಸ್ಕಾರ ಇಲ್ಲ ಅಂದ್ರೆ ಬಂದ್ರೆ ಅದಕ್ಕೆ ಭಾಷೆ ಬಹಳ ಮುಖ್ಯವಾಗುತ್ತೆ. ಕನ್ನಡನ ಮರಿಬೇಡಿ. ನಾನು ಮುಖ್ಯವಾಗಿ ನಮ್ಮ ಇವರಿಗೆ ಮಾಯರ್ ಮರಾಠಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಚೆನ್ನಾಗಿ ತೋರಿಸಪ್ಪ ಎಲ್ಲರೂ. ನಮಸ್ಕಾರ.